ತೋವಿನಕೆರೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳನ್ನು ಸಿಂಗರಿಸುವ ಮೂಲಕ ಕನ್ನಡ ಉತ್ಸವಕ್ಕೆ ಕೈಜೋಡಿಸಿದ ಸ್ಥಳೀಯ ವಿದ್ಯಾರ್ಥಿಗಳು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ತೋವಿನಕೆರೆ ಸುದ್ದಿಗಳು. ನಾನು ನಿಮ್ಮ ರಘುನಂದನ್ ಟಿ.ಆರ್. ಹಲವಾರು ವರ್ಷಗಳಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವಾಹನಗಳು ವಿದ್ಯಾರ್ಥಿಗಳು, ವೃದ್ಧರು, ರೋಗಿಗಳು, ಮಕ್ಕಳನ್ನು ಜೋಪಾನವಾಗಿ ತುಮಕೂರಿನಿಂದ ತೋವಿನಕೆರೆಗೆ ಸೇವೆ ನೀಡುತ್ತಿದ್ದ ವಾಹನಗಳನ್ನು ತೋವಿನಕೆರೆಯಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಒಟ್ಟುಗೂಡಿ ವಾಹನಗಳ ಒಳಗೆ ಮತ್ತು ಹೊರಗೆ ನೀಟಾಗಿ ಸಿಂಗರಿಸಿ ಸಿಹಿ ಹಂಚಿಕೆ ಮಾಡಿ ತೋವಿನಕೆರೆಯಲ್ಲಿ 3ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ನಮ್ಮ ಹೆಸರು ರಾಜಶೇಖರ್ ಅಂತ. ಕೆಎಸ್ಆರ್ಟಿಸಿ ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ. ಹಾಗೂ ತೋವಿನಕೆರೆ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕ ಮನೆಗಳು, ವಿದ್ಯಾರ್ಥಿಗಳು ಎಲ್ಲ, ಅಂದರೆ ತೋವಿನಕೆರೆಯಿಂದ ಬರೋ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ತೋವಿನಕೆರೆಯಲ್ಲಿ ಅಪ್ಪು ಸರ್ಕಲಲ್ಲಿ ಇಲ್ಲಿದೆ ನೋಡಿ ಪ್ರತಿಮೆ. ಅಪ್ಪು ಸರ್ಕಲಲ್ಲಿ ಮುಂದೆ ಎಲ್ಲ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಹುಡುಗರ ಕಡೆಯಿಂದ. ಇದು 3 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ವಿ. ಇನ್ನೂ ಇದೇ ಥರ ಮುಂದೆ ಎಲ್ಲ ಹೆಚ್ಚಿನ ಸಂಖ್ಯೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಎಲ್ಲ ಪ್ರೋತ್ಸಾಹ ಮಾಡಿದರೆ ಇನ್ನೂ ನಮ್ಮ ಕೈಲಾದಷ್ಟು ಎಷ್ಟು ವರ್ಷಗಳು ಆಗ್ತಾರೋ ಅಷ್ಟು ವರ್ಷಗಳು ಮಾಡ್ತೀವಿ. ನಮ್ಮ KSRTCಯಿಂದ ಎಲ್ಲರೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ತುಮಕೂರು ಡಿಪೋ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು 3-4 ವರ್ಷದಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸ್ತಾ ಇದ್ದಾರೆ. ಎಲ್ಲ ಪ್ರಯಾಣಿಕರಿಂದ, ತೋವಿನಕೆರೆ ಗ್ರಾಮಸ್ಥರಿಂದ ತುಂಬ ಅದ್ದೂರಿಯಾಗಿ ಸಹಕರಿಸಿದ್ದಾರೆ.